ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದ್ರೆ ಪ್ರಾಚೀನ ಇತಿಹಾಸದ ಸಿಂಧು ನಾಗರಿಕತೆಯ ಪಾರ್ಟ್ 2 ವಿಡಿಯೋ ವಿದ್ಯಾರ್ಥಿಗಳು ಪಾರ್ಟ್ 1 ವಿಡಿಯೋ ಆಗಿದೆ. ಅದೇ ರೀತಿ ಪಾರ್ಟ್ 2 ವಿಡಿಯೋ. ಇವತ್ತಿನ ಒಂದು ಟಾಪಿಕ್ ಯಾವುದಪ್ಪ ಅಂದ್ರೆ ಸಿಂಧು ನಾಗರಿಕತೆಯ ಭಾಗ 2 ಪಾರ್ಟ್ 1 ವಿಡಿಯೋ ಮುಕ್ತಾಯವಾಗಿದೆ. ಇವಾಗ ಪಾರ್ಟ್ 2 ವಿಡಿಯೋ ವಿದ್ಯಾರ್ಥಿಗಳೇ. ಅದೇ ರೀತಿ ಸಿಂಧು ನಾಗರಿಕತೆಯನ್ನು ಭಾರತೀಯ ನಾಗರಿಕತೆ ತೊಟ್ಟಿಲು ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ ಮುಂದಿನ ಪ್ಲೇಸ್ ಯಾವುದಪ್ಪ ಅಂದ್ರೆ ಬನವಾಲಿ. ಈ ಬನವಾಲಿ ಯಾವ ವರ್ಷದಲ್ಲಿ ಪತ್ತೆ ಹಚ್ಚಲಾಗಿದೆ ಅಂದ್ರೆ 1973-74ರಲ್ಲಿ ಪತ್ತೆ ಹಚ್ಚಲಾಗಿದೆ. 1973 ಮತ್ತು 74ನೇ ಇಸ್ವಿಯಲ್ಲಿ ಪತ್ತೆ ಹಚ್ಚಲಾಗಿದೆ. ಅದೇ ರೀತಿ ವಿದ್ಯಾರ್ಥಿ ಇದನ್ನು ಪತ್ತೆ ಹಚ್ಚಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿಸ್ಟ್. ಯಾವ ಬಿಸ್ಟ್? ಡಾಕ್ಟರ್ ಬಿಸ್ಟ್ ವಿದ್ಯಾರ್ಥಿಗಳೇ. ಈ ಬನವಾಲಿಯನ್ನು ಪತ್ತೆ ಹಚ್ಚಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿಸ್ಟ್ ವಿದ್ಯಾರ್ಥಿಗಳೇ. ಈ ಒಂದು ಬನವಾಲಿಯಲ್ಲಿ ಏನು ದೊರಕಿದೆಯಪ್ಪ ಅಂದ್ರೆ ಬಾರ್ಲಿ ಬೆಳೆಯುವ ಕುರುಹುಗಳು. ಬಾರ್ಲಿ ಈ ಒಂದು ಸ್ಥಳದಲ್ಲಿ ಮೊಟ್ಟ ಮೊದಲಾಗಿ ಬೆಳೆಯಲಾಯಿತು ಎಂದು ಪತ್ತೆ ಹಚ್ಚಿದ್ದಾರೆ. ಡಾಕ್ಟರ್ ಬಿಸ್ಟ್ ಅವರು ಬನವಾಲಿಯನ್ನು 1973-74ನೇ ಇಸ್ವಿ ಒಂದು ವರ್ಷದಲ್ಲಿ ಪತ್ತೆ ಹಚ್ಚಲಾಗಿದೆ. ಇದು ಕೂಡ ಕೇಳಿದ್ದಾರೆ ಬನವಾಲಿಯ ಬಗ್ಗೆ. ಈ ಒಂದು ಬಾರ್ಲಿ ಬೆಳೆಯನ್ನು ಮೊಟ್ಟ ಮೊದಲಿಗೆ ಎಲ್ಲಿ ದೊರಕಿವೆ ಕುರುಹುಗಳ ಬನವಾಲಿಯನ್ನು ಪತ್ತೆ ಹಚ್ಚಿದವರು ಡಾಕ್ಟರ್ ಬಿಸ್ಟ್. 1973 ಮತ್ತು 74ನೇ ವರ್ಷದಲ್ಲಿ ಪತ್ತೆ ಹಚ್ಚಲಾಯಿತು. ಅದೇ ರೀತಿ ವಿದ್ಯಾರ್ಥಿಗಳು ಇನ್ನೊಂದು ಕಾಲಿಬಂಗನ್ ಒಂದು ಪ್ಲೇಸ್ ಅನ್ನು 1953ರಲ್ಲಿ ಪತ್ತೆ ಹಚ್ಚಲಾಯಿತು. ಪತ್ತೆ ಹಚ್ಚಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಅಮಲಾನಂದ ಘೋಷ್ ಅವರು ಕಾಲಿಬಂಗನನ್ನು ಪತ್ತೆ ಹಚ್ಚಿದರು. ಅದೇ ರೀತಿ ಕಾಲಿಬಂಗನ್ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಕಪ್ಪು ಬಳೆ ಅಂದ್ರೆ ಬೆಂಕಿಗೆ ಸುಟ್ಟಾದ ಒಂದು ಕಪ್ಪು ಬಳೆ ಎಂದು ಅರ್ಥ. ಕಪ್ಪು ಬಳೆ ವಿದ್ಯಾರ್ಥಿಗಳೇ. ಕಾಲಿಬಂಗನ್ ಅಂದ್ರೆ ಕಪ್ಪು ಬಳೆ. ಅದೇ ರೀತಿ ನೇಗಿಲು ಒಡೆದ ಕುರುಹುಗಳು ಅಂದ್ರೆ ಇಲ್ಲಿ ವ್ಯವಸಾಯ ಮಾಡುತ್ತಿದ್ದಾರೆ ಎಂದು ನೇಗಿಲು ಮೂಲಕ ಒಡೆದ ಕುರುಹುಗಳು ಸಿಕ್ಕಿವೆ. ಇಲ್ಲಪ್ಪ ಅಂದ್ರೆ ಈ ಒಂದು ಕಾಲಿಬಂಗನ್ 1953ರಲ್ಲಿ ಅಮಲಾನಂದ ಘೋಷ್ ಅವರು ಪತ್ತೆ ಹಚ್ಚಿದ್ದಾರೆ, ಅನ್ವೇಷಣೆ ಮಾಡಿದ್ದಾರೆ. ಅಮಲಾನಂದ ಘೋಷ್ ಅವರು ಪತ್ತೆ ಹಚ್ಚಿದ್ದಾರೆ ವಿದ್ಯಾರ್ಥಿಗಳೇ. ಅದೇ ರೀತಿ ನೇಗಿಲು ಒಡೆದ ಕುರುಹುಗಳು ಇಲ್ಲಿ ಸಿಕ್ಕಿವೆ. ಅದೇ ರೀತಿ ಅಗ್ನಿಕುಂಡಗಳು ಕೂಡ ಕಾಲಿಬಂಗದಲ್ಲಿ ಸಿಕ್ಕಿವೆ. ಅದೇ ರೀತಿ ವಿದ್ಯಾರ್ಥಿಗಳು ಇನ್ನೊಂದು ಪ್ಲೇಸ್ ರಂಗಪುರ್. ಈ ರಂಗಪುರ್ 1953-54ನೇ ಇಸ್ವಿಯಲ್ಲಿ SR ರಾವ್ ಅನ್ನು ಕಂಡುಹಿಡಿದರು. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ರಂಗಪುರ್ ಅನ್ನು ಕಂಡುಹಿಡಿದವರು SR ರಾವ್. ಎಷ್ಟರೆಲ್ಲ ಬಂದ್ರೆ 1953-54ರಲ್ಲಿ. ಇಲ್ಲಿ ಬೂದು ಬಣ್ಣದ ಮಡಿಕೆಗಳು ಸಿಕ್ಕಿವೆ. ಇಲ್ಲಪ್ಪ ಅಂದ್ರೆ ರಂಗಪುರದಲ್ಲಿ. ಅದೇ ರೀತಿ ದೋಲವೀರವನ್ನು ಕಂಡುಹಿಡಿದವರು ಜಗಪತಿ ಜೋಶಿ ಮತ್ತು RS ಬಿಸ್ತಾ ಅವರು. ಈ ದೋಲವೀರವನ್ನು ಕಂಡುಹಿಡಿಯಲಾಯಿತು. ಈ ದೋಲವೀರದಲ್ಲಿ ಬೃಹತ್ ಕ್ರೀಡಾಂಗಣ ಕಂಡು ಬಂದಿದೆ. ದೊಡ್ಡ ಸ್ಟೇಡಿಯಂಗಳು ಕಂಡು ಬಂದ ಪ್ರದೇಶ ಯಾವ್ದಪ್ಪ ಅಂದ್ರೆ ದೋಲವೀರದಲ್ಲಿ ಕ್ರೀಡಾಂಗಣ ಕಂಡು ಬಂದಿದೆ. ಬೃಹತ್ ದೊಡ್ಡ ಕ್ರೀಡಾಂಗಣ ಕಂಡು ಬಂದಿದೆ. ಎಲ್ಲಪ್ಪ ಅಂದ್ರೆ ದೋಲವೀರದಲ್ಲಿ. ಇದು ಎಲ್ಲಿ ಕ್ವಶನ್ ಆಗಿದೆಪ್ಪ ಅಂದ್ರೆ UPSC ಅಲ್ಲಿ. ಎಲ್ಲ ಕ್ವಶನ್ ಪೇಪರ್ ರೆಫರ್ ಮಾಡಿ ಎಲ್ಲಿ ಕ್ವಶನ್ ಆಗಿರ್ತವೆ ಅವುಗಳನ್ನು ನಾನು ನೋಟ್ಸ್ ಮಾಡಿ ಕ್ಲಾಸ್ ಮಾಡಕತ್ತೀನಿ. ದಯವಿಟ್ಟು ಚೆನ್ನಾಗಿ ಉಪಯೋಗ ಮಾಡಿ ವಿದ್ಯಾರ್ಥಿಗಳು. ಅದೇ ರೀತಿ ಈ ಸಿಂಧು ನಾಗರಿಕತೆ ಪಾರ್ಟ್ 2 ವಿಡಿಯೋ ವಿದ್ಯಾರ್ಥಿಗಳಿದು ಮತ್ತೊಮ್ಮೆ ಹೇಳ್ತೀನಿ, ಚೆನ್ನಾಗಿ ಕೇಳಿ. ಅದೇ ರೀತಿ ಬನವಾಲಿಯನ್ನು 1973-74ರಲ್ಲಿ ಡಾಕ್ಟರ್ ಬಿಸ್ಟ್ ಎಂಬತ್ತ ಅನ್ವೇಷಣೆ ಮಾಡಿದ್ದಾನೆ. ಅದೇ ರೀತಿ ಈ ಬನವಾಲಿಯಲ್ಲಿ ಬಾರ್ಲಿ ಬೆಳೆಯ ಕುರುಹುಗಳು ಸಿಕ್ಕಿವೆ. ಅದೇ ರೀತಿ ಕಾಲಿಬಂಗನ್ 1953ರಲ್ಲಿ ಅಮಲಾನಂದ ಘೋಷ್ ಅವರು ಈ ಒಂದು ಪ್ಲೇಸ್ ಅನ್ನು ಕಾಲಿಬಂಗನನ್ನು ಅನ್ವೇಷಣೆ ಮಾಡಿದ್ದಾರೆ. ಅದೇ ರೀತಿ ಕಾಲಿಬಂಗನ್ ಅಂದ್ರೆ ಕಪ್ಪು ಬಳೆ ಎಂದು ಅರ್ಥ. ಅದೇ ರೀತಿ ಈ ಕಾಲಿಬಂಗನಲ್ಲಿ ನೇಗಿಲು ಒಡೆದ ಕುರುಹುಗಳು ಸಿಕ್ಕಿವೆ. ಅದೇ ರೀತಿ ಅಗ್ನಿಕುಂಡಗಳು ಸಿಕ್ಕಿವೆ. ಇದು ಕ್ವಶನ್ ಆಗಿದೆ. ಅಗ್ನಿಕುಂಡಗಳು ಸಿಕ್ಕಿದ ಒಂದು ಸ್ಥಳ ಯಾವ್ದಪ್ಪ ಅಂದ್ರೆ ಕಾಲಿಬಂಗನ್. ಇದು ಎಲ್ಲಿ ಕ್ವಶನ್ ಆಗಿದೆ? UPSC ಅಲ್ಲಿ ಕ್ವಶನ್ ಆಗಿದೆ ಮತ್ತು FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಲ್ಲಿ ಕೂಡ ಕ್ವಶನ್ ಆಗಿದೆ. ಈ ಅಗ್ನಿಕುಂಡಗಳು ಸಿಕ್ಕಿರುವ ಸ್ಥಳ ಯಾವ್ದಪ್ಪ ಅಂದ್ರೆ ಕಾಲಿಬಂಗನ್. ಅದನ್ನು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಅಮಲಾನಂದ ಘೋಷ್. ಅದೇ ರೀತಿ ವಿದ್ಯಾರ್ಥಿಗಳು ರಂಗಪುರ 1953-54ನೇ ಇಸ್ವಿಯಲ್ಲಿ SR ಅವರು ಕಂಡುಹಿಡಿದಿದ್ದಾರೆ. ಅದೇ ರೀತಿ ಬೂದು ಬಣ್ಣದ ಮಡಿಕೆಗಳು ಇಲ್ಲಿ ಸಿಕ್ಕಿವೆ. ಎಲ್ಲಪ್ಪ ಅಂದ್ರೆ ರಂಗಪುರದಲ್ಲಿ. ಅದೇ ರೀತಿ ದೋಲವೀರ ಜಗಪತಿ ಜೋಶಿ ಮತ್ತು RS ಬಿಸ್ತಾ ಅವರು ಈ ಒಂದು ದೋಲವೀರವನ್ನು ಕಂಡು ಹಿಡಿಯಲಾಯಿತು. ಎಷ್ಟರಲ್ಲಪ್ಪ ಅಂದ್ರೆ 1991. ಅದೇ ರೀತಿ ಈ ದೊಡ್ಡ ಕ್ರೀಡಾಂಗಣಗಳು ಕೂಡ ಇಲ್ಲಿ ಸಿಕ್ಕಿವೆ. ಬೃಹತ್ ಮಟ್ಟದ ಕ್ರೀಡಾಂಗಣ ಈ ದೋಲವೀರದಲ್ಲಿ ಕಂಡು ಬಂದಿದೆ. ದೊಡ್ಡ ಸ್ಟೇಡಿಯಂಗಳು ಎಲ್ಲಿ ಸಿಕ್ಕಿವಪ್ಪ ಅಂದ್ರೆ ದೋಲವೀರದಲ್ಲಿ ಸಿಕ್ಕಿವೆ. ಇವೆಲ್ಲ ಸಿಂಧು ನಾಗರಿಕತೆ ಬಗ್ಗೆ ಹಿಂದೆ ನಡೆದ ಕ್ವಶನ್ ಪೇಪರ್ ಅಲ್ಲಿ ಬಂದ ಒಂದು ಮಾಹಿತಿ ವಿದ್ಯಾರ್ಥಿಗಳೇ. ದಯವಿಟ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ನೋಟ್ಸ್ ಅಲ್ಲಿ ಬರೆದಿಟ್ಟುಕೊಳ್ಳಿ. ಮುಂದೆ ಬರುವ ಎಕ್ಸಾಮ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿ. ದಯವಿಟ್ಟು ಓಲ್ಡ್ ಕ್ವಶನ್ ಪೇಪರ್ ಅನ್ನು ರೆಫರ್ ಮಾಡಿ. ಆದಷ್ಟು ಮಟ್ಟಿಗೆ ಓಲ್ಡ್ ಕ್ವಶನ್ ಪೇಪರ್ ಅನ್ನು ರೆಫರ್ ಮಾಡಿ ವಿದ್ಯಾರ್ಥಿ. ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ 100% ಅಲ್ಲಿ 30% ಆ ಓಲ್ಡ್ ಕ್ವಶನ್ ಪೇಪರ್ ಅಂತ ಕ್ವಶನ್ ಬರುತ್ತವೆ. ಇದು ನೆನಪಿಡಿ ವಿದ್ಯಾರ್ಥಿಗಳು, ಯಾವಾಗಲೂ ನೆನಪಿಡಿ. ಓಲ್ಡ್ ಕ್ವಶನ್ ಪೇಪರ್ ಅನ್ನು ಯಾರು ಆದಷ್ಟು ಮಟ್ಟಿಗೆ ಓದ್ತಿರೋ ಅವರೇ ಈ ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು ವಿದ್ಯಾರ್ಥಿಗಳು. ಯಾಕಂದ್ರೆ ಹಿಂದೆ ನಡೆದ ಕ್ವಶನ್ಗಳೇ ಮುಂದೆ ಅವೇ ಕೇಳುತ್ತಾರೆ. ಯಾಕಂದ್ರೆ ಓಲ್ಡ್ ಕ್ವಶನ್ ಪೇಪರ್ ನಿಂತಾನೆ ಹಲವಾರು ಓಲ್ಡ್ ಕ್ವಶನ್ ಪೇಪರ್ UPSC KS ಟೆಟ್ DPET ಹಲವಾರು ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ಗಳು ಬರ್ತಾವಲ್ಲ ಅವೆಲ್ಲ KS KPSC FD HD ಆ ಕ್ವಶನ್ ಪೇಪರ್ ಎಲ್ಲ ತೆಗೆದುಕೊಂಡು ನಾವು ಒಂದು ನೋಟ್ಸ್ ಮಾಡಬೇಕು ವಿದ್ಯಾರ್ಥಿ. ಆ ನೋಟ್ಸ್ ಅನ್ನು ಓದ್ಕೊಂಡ್ರೆ ಅದರಲ್ಲಿ 30% ಕೇಳುತ್ತಾರೆ. ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಮೇನ್ ಆಗಿ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ. ಅದರಿಂದ ಈ ಒಂದು ಓಲ್ಡ್ ಕ್ವಶನ್ ಪೇಪರ್ಗಳು ತುಂಬಾ ಇಂಪಾರ್ಟೆಂಟ್. ಹಿಂದೆ ನಡೆದ ಪ್ರಶ್ನೆ ಪತ್ರಿಕೆಗಳು ಒಂದು ಸೆಟ್ ಕ್ವಶನ್ ಬ್ಯಾಂಕ್ ಇರಬೇಕು ವಿದ್ಯಾರ್ಥಿಗಳು ಯಾವಾಗಲೂ. ಅದೇ ರೀತಿ ಸಿಂಧು ನಾಗರಿಕತೆ ಬಗ್ಗೆ ಹಿಂದೆ ನಡೆದ ಕ್ವಶನ್ಗಳು ವಿದ್ಯಾರ್ಥಿಗಳು ಇವುಗಳನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿ. ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಅಂಶ ಯಾವುದಾದ್ರೂ
ಎಕ್ಸಾಮಲ್ಲಿ ಬರ್ಬೋದು, ಇದೇ ಬರ್ತದೆ ಅಂತಿಲ್ಲ, ಯಾವುದಾದ್ರೂ ಬರ್ಬೋದು. ಅದರಿಂದ ನಾವು ಎಲ್ಲವನ್ನು ಓದಬೇಕು. ಆದ್ದರಿಂದ GK 360ಯ 86ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ. ಪಾರ್ಟ್ 2 ವಿಡಿಯೋ ಮುಕ್ತಾಯವಾಗುತ್ತದೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ತಲುಪಲಿ. ವಿದ್ಯಾರ್ಥಿಗಳು ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತದೆ.